ಜನರ ಧ್ವನಿ, ನಿಮ್ಮ ಊರು ನಿಮ್ಮ ಸಮಸ್ಯೆ ಪರಿಹಾರ ಒಂದೇ. ಬಿಂದಾಸ್ ನ್ಯೂಸ್ ಕನ್ನಡ. ವಿಧಾನಸಭಾ ಕ್ಷೇತ್ರದ ಸಮಗ್ರ ಮತದಾರ ಪಟ್ಟಿ ಪರಿಷ್ಕರಣೆ ಕಾರ್ಯ ವಿಚಾರವಾಗಿ ಕರೆದಿದ್ದೀವಿ, ಸುದ್ದಿಗೋಷ್ಠಿಯನ್ನು ಕರೆದಿದ್ದೀವಿ. ತಮಗೆಲ್ಲ ERO ಮೇಡಮ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೊಟ್ಟು ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತೀನಿ. ಇವಾಗ ಒಟ್ಟು ನಮಗೆಲ್ಲ ಸಮಗ್ರ ಮತದಾರ ಪಟ್ಟಿ ಪರಿಷ್ಕರಣೆ ಕಾರ್ಯ ಈಗ ಕರಡು ಮತದಾರ ಪಟ್ಟಿ ಇವತ್ತು 24/8/2026 ಪ್ರಕಟ ಆಗಿದೆ. ಈಗ ಹಕ್ಕು ಮತ್ತು ಆಕ್ಷೇಪಣೆಗಳ ಅವಧಿ 24/8/26ರಿಂದ 23/9/2026ವರೆಗಿದೆ. ನೋಟಿಸ್ ಮತ್ತು ಆಕ್ಷೇಪಣೆಗಳ ವಿಲೇವಾರಿಯನ್ನು 24/8/26ರಿಂದ 22/10/26ವರೆಗೆ ನಡೆಸ್ತೀವಿ. ಅದೇ ರೀತಿ ಅಂತಿಮ ಮತದಾರ ಪಟ್ಟಿ 27/10/26ವರೆಗೆ ಅವಕಾಶ ಇದೆ. ಈಗ ಇಲ್ಲಿವರೆಗೆ ನಡೆದಂತಹ ಪರಿಷ್ಕರಣೆ, ಮನೆ ಭೇಟಿ ಪರಿಷ್ಕರಣೆಯಲ್ಲಿ BLOಗಳು ಪರಿಷ್ಕರಣೆ ಮಾಡಿ BLO ಅವರು EF ಫಾರಮ್ಗಳನ್ನ ಗಣಕೀಕರಣ ಮಾಡುವಂತೆ ಒಟ್ಟು 2,11,023 ಮತದಾರರಲ್ಲಿ ಒಟ್ಟು 1,90,022 ಮತದಾರರು ಕರಡು ಮತದಾರ ಪಟ್ಟಿಯಲ್ಲಿ ಈಗ ಇದ್ದಾರೆ. ಒಟ್ಟು ಈಗ ನಾವು ಹಕ್ಕು ಮತ್ತು ಇದರಲ್ಲಿ 239 ಮ್ಯಾಪಿಂಗ್ ಆಗದೇ ಇರುವಂಥ ಇದು ಮತದಾರರು ಮತ್ತು ಲಾಜಿಕಲ್ ಎರರ್ ಇರತಕ್ಕಂಥ 826 ಮತದಾರರು ಸೇರಿ ಒಟ್ಟು 1,065 ಮತದಾರರಿಗೆ ನೋಟಿಸ್ ಕೊಟ್ಟು ವಿಚಾರಣೆ AERO ಮತ್ತು ERO ಅವರು ನಾವು ವಿಚಾರಣೆ ಮಾಡಬೇಕು. ಈ ಸಂಬಂಧ ಒಟ್ಟು 6 ಜನ ಹೊಸದಾಗಿ EROಗಳನ್ನ, ಹೆಚ್ಚುವರಿ ಸಹಾಯಕ ಮತದಾರ ನೋಂದಣಾಧಿಕಾರಿಗಳನ್ನ ನೇಮಕ ಮಾಡೋದಕ್ಕೆ ನಾವು ಈಗಾಗಲೇ ಪ್ರಸ್ತಾವನೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಟ್ಟಿದ್ವಿ. ಅದೇ ರೀತಿ ಈಗ ಒಟ್ಟು ನಮ್ಮಲ್ಲಿ ಇವಾಗ ಕರಡು ಮತದಾರರ ಪಟ್ಟಿ ಪ್ರಕಾರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಟ್ಟು 1,90,022 ಮತದಾರರಿದ್ದಾರೆ. ಅದರಲ್ಲಿ ಪುರುಷ ಮತದಾರರು 94,703, ಆಮೇಲೆ ಮಹಿಳಾ ಮತದಾರರು 95,306 ಇಷ್ಟು ಮತದಾರರ ಪಟ್ಟಿ ಇದೆ. ಈಗ ಹಕ್ಕು ಮತ್ತು ಆಕ್ಷೇಪಣೆ ಅವಧಿ ಇವತ್ತಿಂದ ಪ್ರಾರಂಭ ಆಗುತ್ತೆ. ಎಲ್ಲರಿಗೂ ನೋಟಿಸ್ ಕೊಡುವಂಥ ಪ್ರಕ್ರಿಯೆ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದರ ಮಧ್ಯೆ ಈಗ ಕರಡು ಮತದಾರ ಪಟ್ಟಿಯನ್ನು ಎಲ್ಲ ರಾಜಕೀಯ ಪಕ್ಷಗಳಿಗೆ ನಾವು ಈಗಾಗಲೇ ಕೊಟ್ಟಿದ್ದೀವಿ. ಜಿಲ್ಲಾಧಿಕಾರಿ ಮುಖಾಂತರ ಇವತ್ತು ಕೊಟ್ಟಿದ್ದೀವಿ. ಎಲ್ಲ ಮತದಾರರ ಪಟ್ಟಿಗಳನ್ನು ನಮ್ಮ ಎಲ್ಲ ಮತಗಟ್ಟೆಗಳಲ್ಲಿ ಪ್ರಚುರಪಡಿಸಿದ್ದೀವಿ. ಗ್ರಾಮ ಪಂಚಾಯತಿಯಲ್ಲಿ ಪ್ರಚುರಪಡಿಸಿದ್ದೀವಿ. ತಾಲೂಕು ಕಚೇರಿಯಲ್ಲಿ ನಾವು ಅದನ್ನು ಪಟ್ಟಿಗಳನ್ನು ಇಟ್ಟಿದ್ದೀವಿ. ಯಾರೇ ಮತದಾರರು ಬಂದು ಅದನ್ನು ಪರಿಶೀಲನೆ ಮಾಡ್ಬೋದು. ಅದರಲ್ಲಿ ಏನಾದರೂ ಆಕ್ಷೇಪಣೆಗಳಿದ್ರೆ ಅದನ್ನು ದಿನಾಂಕ 23/9/26 ಒಳಗೆ ಅವರಿಗೆ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಈಗ ನಾವು ಕೆಲವು 6 ಜನ ಹೆಚ್ಚುವರಿ ಸಹಾಯಕ ಮತದಾರರನ್ನು ಕೂಡ ಈಗ ನಾವು ಪಂಚಾಯಿತಿ ಮಟ್ಟದಲ್ಲಿ ಈಗ ನಗರಸಭೆ ವ್ಯಾಪ್ತಿ ಮತ್ತು ಮಲೆಬೆನ್ನೂರು ಪಟ್ಟಣ ಪುರಸಭೆ ವ್ಯಾಪ್ತಿ ಹಾಗೂ ಗ್ರಾಮ ಪಂಚಾಯತಿಗಳಲ್ಲಿ ಎಲ್ಲಿ ಗ್ರಾಮ ಪಂಚಾಯತಿ ಮತದಾರರಿದ್ದಾರೆ ಅವ್ರಿಗೆ ಅನುಕೂಲ ಆಗೋದಕ್ಕೆ ಅವರು ಅಲ್ಲೇ ಆ ಗ್ರಾಮ ಪಂಚಾಯತಿಯಲ್ಲೇ ವಿಚಾರಣೆಯನ್ನು ನಡೆಸೋದಕ್ಕೂ ಕೂಡ ಒಂದು ಸೂಕ್ತ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಅದಕ್ಕೋಸ್ಕರ 2 ತಿಂಗಳು ನಮಗೆ ಕಾಲಾವಕಾಶ ಇದೆ. 24/8/26ರಿಂದ 22/10/26ವರೆಗೆ ಈ ಅವಧಿಯಲ್ಲಿ ನಾವು ಎಲ್ಲ ಆಕ್ಷೇಪಣೆಗಳನ್ನು ಇತ್ಯರ್ಥಪಡಿಸ್ತೀವಿ. ಫಾರ್ಮ್ 6 ಅಂದರೆ ಯಾರಾದರೂ ಇವಾಗ ಕರಡು ಮತದಾರರ ಪಟ್ಟಿಯಲ್ಲಿ ಅವರ ಹೆಸರು ಇಲ್ಲ, 18 ವರ್ಷ ಕಂಪ್ಲೀಟ್ ಆಗಿತ್ತು ಮತ್ತು ಹೆಸರು ಕೂಡ ಬಿಟ್ಟು ಹೋಗಿದ್ದು ಕೂಡ ಫಾರ್ಮ್ 6 ಹೊಸದಾಗಿ ಅವರ ಜನ್ಮ ದಿನಾಂಕ ಮತ್ತು ಅವರು ರೆಸಿಡೆನ್ಷಿಯಲ್ ಪ್ರೂಫ್ ಡಾಕ್ಯುಮೆಂಟೇಷನ್ ಇದ್ದರೆ ಫಾರ್ಮ್ 6 ಅಪ್ಲೈ ಮಾಡ್ಬೋದು. ನಮ್ಮ BLOಗಳಿಗೆ ಈಗಾಗಲೇ 30 ಫಾರ್ಮ್ಸ್ ಕೊಟ್ಟಿದ್ದೀವಿ ಮತ್ತು ಜೊತೆಗೆ ಆನ್ಲೈನಲ್ಲಿ ಕೂಡ ಅಪ್ಲೈ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಿದ್ದೀವಿ. ಈ 1065 ಏನು ಈ ನೋಟಿಸ್ ಕೊಟ್ಟು ವೆರಿಫಿಕೇಷನ್ ಮಾಡಿ ಎನ್ಕ್ವೈರಿ ಮಾಡಿ ಅದನ್ನು ಪ್ರಾಪರ್ ಡಾಕ್ಯುಮೆಂಟ್ ನೋಡಿಕೊಂಡು ಅದನ್ನು ಕೂಡ ಮಾಡೋಕ್ಕೆ ಕೂಡ ನಾವು ಈಗಾಗಲೇ ಹೆಚ್ಚುವರಿ ಸಹಾಯಕ ಮತದಾಧಿಕಾರಿಗಳನ್ನ ನೇಮಕ ಮಾಡೋಕ್ಕೆ ಸಂಬಂಧಪಟ್ಟಂತೆ DC ಆಫೀಸ್ಗೆ ಇವಾಗ ಪ್ರಸ್ತಾವನೆ ಸಲ್ಲಿಸಿದ್ದೀವಿ. ಅದು ಬಂದಮೇಲೆ ಅದು ಪಟ್ಟಿ ಕೂಡ ಕೊಡ್ತೀವಿ ನಿಮಗೆ. ಡೇಟ್ ವೈಸ್ 1065 ನೋಟಿಸ್ ಇಶ್ಯೂ ಮಾಡಬೇಕು. ಯಾಕಂದರೆ ನೋಟಿಸ್ ಇಶ್ಯೂ ಮಾಡಬೇಕಂದ್ರೆ ಅವ್ರದ್ದು ಕೆಲವ್ರದ್ದು ಮತದಾರ ಪಟ್ಟಿಯಲ್ಲೇ 2002ರಲ್ಲಿ ಇಲ್ಲ. ಈ 2026 ಮತದಾರ ಪಟ್ಟಿಯಲ್ಲಿ 25 ಮತದಾರ ಪಟ್ಟಿಯಲ್ಲಿ ಇದ್ದಾರೆ. ಕೆಲವರು ನೇಮ್ ಮಿಸ್ ಮ್ಯಾಚ್ ಬರ್ತಾ ಇದೆ. ಎಕ್ಸಾಂಪಲ್ ಅಲ್ಲಿ ಗೋವಿಂದಪ್ಪ ಅಂತ ಅಂದರೆ ಇಲ್ಲಿ ಗೋವಿಂದ ಗೌಡ ಅಂತ
ಮಿಸ್ಮ್ಯಾಚ್ ಆಗ್ತಾ ಇದೆ ಕೆಲವು ಹೆಸರುಗಳು. ಆ ಒಂದು ರಿಲೇಟೆಡ್ ಎನ್ಕ್ವೈರಿ ಮಾಡಿ ಸಂಬಂಧಪಟ್ಟ ಡಾಕ್ಯುಮೆಂಟ್ ಪರಿಶೀಲನೆ ಮಾಡಿ ಹನ್ನೊಂದು ತರಹ ಡಾಕ್ಯುಮೆಂಟೇಶನ್ ಇದೆ, ಅವುಗಳನ್ನ ಪರಿಶೀಲನೆ ಮಾಡಿ ನಾವು ಮಾಡ್ತೀವಿ. ಈ ನೋಟಿಸ್ ಹೆಂಗ್ ಕೊಡ್ತೀವಿ ಅಂದ್ರೆ ಫಸ್ಟ್ ನೋಟಿಸನ್ನ 1065 ಜನರೇಷನ್ ಆದ ತಕ್ಷಣ ನಾವು ಕನ್ಸರ್ನ್ BLOಗಳಿಗೆ ಕೊಡ್ತೀವಿ. BLOಗಳು ಹೋಗ್ಬಿಟ್ಟು ಅವ್ರ ಮನೆ ಮತದಾರರು ಯಾರಿದ್ದಾರೆ ಅವ್ರಿಗೆ ಕೊಡ್ಬೋದು. ಅವ್ರಿಲ್ಲ ಅಂದ್ರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗಾದ್ರೂ ಕೊಟ್ಟು ಸಿಗ್ನೇಚರ್ ತಗೊಂಡು ಅದನ್ನ ಅವರು ಅಪ್ಲೋಡ್ ಮಾಡ್ಬೋದು. ಮಾಡಿದ್ಮೇಲೆ ಎನ್ಕ್ವೈರಿ ಏನು ವಿಚಾರಣೆ ಡೇಟ್ ದಿವಸ ಮತದಾರರೇ ಖುದ್ದಾಗಿ ಬರಬೇಕಾಗತ್ತೆ. ಅದನ್ನು ಯಾವ ಡೇಟು ಯಾವ ಪ್ಲೇಸು ಟೈಮಿಂಗ್ ಅನ್ನೋದು ನಾವು ನಿಗದಿ ಮಾಡಿ ಅದನ್ನು ಕೂಡ ಪ್ರೆಸ್ ಕೊಡ್ತೀವಿ ನಾವು ಶಾರ್ಟ್. ಮೇಡಮ್, ಈಗ ಇನ್ನೊಂದು ನಮ್ಮ ಹರಿಹರ ತಾಲೂಕಿನಲ್ಲಿ ತೃತೀಯ ಲಿಂಗಿಗಳದ್ದು ಸ್ವಲ್ಪ ಸಮಸ್ಯೆ ಆಗಿತ್ತು. ಕೆಲವೊಬ್ರು ಅವ್ರನ್ನ ಕಾಂಟ್ಯಾಕ್ಟ್ ಸಿಕ್ಕಿಲ್ಲ, ಕೆಲವೊಬ್ರು ಸಿಕ್ಕರು ನಾವು ಮಾಹಿತಿಗೆ ಕೊಡಕ್ಕಾಗಲ್ಲ ಅಂತ ಬೇರೆಯವರಿಗೆ ಬಹಳ ಸಮಸ್ಯೆ. ಇದ್ರ ಬಗ್ಗೆ ಏನಾದ್ರು ನಾವು ಒಬ್ಬರು BLO ರಿಲೇಟೆಡ್ ನಮಗೆ ಒಂದು 6 ಜನ ಇದ್ದಾರೆ. ಅವರು ಲಾಸ್ಟ್ ಡೇವರೆಗೂ ಟೈಮ್ ಇದೆ ಅಲ್ಲ, ಇವಾಗ ಯಾಕೆ ನೀವು ಕೇಳ್ತಾ ಇದ್ದೀರಾ, ವೆಯ್ಟ್ ಮಾಡಿ ಅಂತ ಹೇಳಿದ್ರಂತೆ. ಅದು ಕೂಡ ಅಂಥವು ನಾವು ವೆಯ್ಟ್ ಮಾಡಿ ತಗೊಳ್ಳಿ ಅಂತ ಲಾಸ್ಟ್ ಡೇವರೆಗೂ ಕೂಡ ನಾವು ಅನುಮತಿ ಕೊಟ್ಟಿದ್ದೀವಿ. ಅವರು ಎನ್ಯುಮರೇಷನ್ ಫಾರ್ಮ್ ಸಿಗ್ನೇಚರ್ ಹಾಕಿದ್ದನ್ನು ನಾವು ಅಪ್ಲೋಡ್ ಮಾಡಿದ್ದೀವಿ. ಯಾರು ಸಿಗ್ನೇಚರ್ ಹಾಕಿಲ್ಲ ಅವ್ರದ್ದು ನಾವು ಈಗಾಗಲೇ ಹೇಳಿದ್ದೀವಿ, ಪ್ರೆಸ್ ಮೂಲಕನೂ ಹೇಳಿದ್ದೀವಿ, ಮತ್ತು ಸಾರ್ವಜನಿಕ ಪ್ರಕಟಣೆ ಕೊಟ್ಟಿದ್ದೀವಿ, ನಾವು ಪ್ರೆಸ್ ಮೀಟ್ ಮಾಡಿದಾಗ ಹೇಳಿದ್ದೀವಿ, ಜೊತೆಗೆ ಪೊಲಿಟಿಕಲ್ ಪಾರ್ಟಿ ಮೀಟಿಂಗ್ ಹೇಳಿದ್ದೀವಿ. ಕರಡು ಮತದಾರರ ಪಟ್ಟಿಯಲ್ಲಿ ಅವರು ಅವ್ರ ಸಿಗ್ನೇಚರ್ ಮಾಡಿ ಎನ್ಯುಮರೇಷನ್ ಫಾರ್ಮ್ ಕೊಟ್ಟರೆ ಅವ್ರದ್ದು ಕರಡು ಪಟ್ಟಿಯಲ್ಲಿ ಬರುತ್ತೆ, ಇಲ್ಲಾಂದ್ರೆ ಬರಲ್ಲ ಅಂತ ಮಾಹಿತಿ ಈಗಾಗಲೇ ನಾವೆಲ್ಲರಿಗೂ ಕೊಟ್ಟಿದ್ದೀವಿ. ಅದನ್ನ ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ. ಯಾರ್ದೋ ಒಬ್ರು ಅಂಗವಿಕಲರು ಇದ್ದಾರೆ, ಅವ್ರು ನಡ್ಕೊಂಡು ಬರೋಕ್ಕಾಗಲ್ಲ, ಯಾರೋ ಒಬ್ರು ಹೆಲ್ತಿ ಹುಷಾರಿಲ್ಲ, ಹಾಸ್ಪಿಟ್ಲ್ ಆಗಿದ್ರೆ ಈ AERO ಅವರು ಅಲ್ಲಿಗೆ ಹೋಗ್ಬಿಟ್ಟು ಪರಿಶೀಲನೆ ಮಾಡ್ಕೊಂಡು ಬರ್ಬೋದು, ಅವಕಾಶ ಇಲ್ಲ. ನಾವು ಖುದ್ದಾಗಿ ಒಂದು ಪ್ಲೇಸ್ ಕೊಟ್ಟಿದ್ದೀವಿ, ಒಂದು ಹಿಯರಿಂಗ್ ಕೊಡ್ತೀವಿ. ಅವ್ರು ಬಂದಿಲ್ಲ ಅಂದರೆ ಸೆಕೆಂಡ್ ಡೇಟು ಕೊಡ್ತೀವಿ. ಅಲ್ಲಕ್ಕೂ ಬಂದಿಲ್ಲ ಅಂದರೆ ಇಂಥ ಸೀರಿಯಸ್ ಕಾರಣ ಅಂದರೆ ಅವರು ಹಾಸ್ಪಿಟಲೈಸ್ ಆಗಿದ್ದಾರೆ, ಬರೋಕ್ಕಾಗಿಲ್ಲ, ಹ್ಯಾಂಡಿಕ್ಯಾಪ್ ನಡ್ಕೊಂಡು ಬರೋಕ್ಕಾಗಲ್ಲ ಅಂಥ ಸಮಯದಲ್ಲಿ ಕನ್ಸರ್ನ್ AEROನೇ ಹೋಗ್ಬಿಟ್ಟು ಅಲ್ಲಿ ನೋಡಿ ಅವ್ರ ಪರಿಸ್ಥಿತಿ ಅಲ್ಲೇ ವಿಚಾರಣೆ ಮಾಡಿ ಅವ್ರದ್ದೊಂದು ಸಿಗ್ನೇಚರ್ ಇದ್ದರೆ ಸಿಗ್ನೇಚರ್ ತೊಗೊಂಡ್ಬಿಟ್ಟು, ಇಲ್ಲಾಂದರೆ ಅವ್ರು ಓದಿಲ್ಲ ಅಂದರೆ ಅವ್ರ ಫೋಟೋ ತಂಬು ಇಟ್ಟು ಬರ್ಬೋದು. ಅದು ಅವಕಾಶ ಇದೆ. ಒಳ್ಳೆ ಕ್ವಶನ್ ಕೇಳಿದ್ರು, ಅವಕಾಶ ಇದೆ. ನೋಟಿಸ್ ಕೊಡೋಕ್ಕೇನು ಅವರೇ ಇರಲೇಬೇಕು ಅಂತ ಏನಿಲ್ಲ. ಈಗ ಎನ್ಯುಮರೇಷನ್ ಫಾರ್ಮ್ ಟೈಪ್ ಅವ್ರ ಫ್ಯಾಮಿಲಿ ಮೆಂಬರ್ಸು ಕೊಡ್ಬೋದು, ಬಟ್ ವಿಚಾರಣೆ ದಿನಾಂಕ ಅವರೇ ಬರಬೇಕು ಅಂತಿದೆ. ತಾವು ಹೇಳ್ದಂಗಿಂತ ಕ್ರಿಟಿಕಲ್ ಸನ್ನಿವೇಶ ಬರೋಕ್ಕಾಗದೆ ಸಂದರ್ಭದಲ್ಲಿ ಅದು ಎಲ್ಲರಿಗೂ ಅಲ್ಲ, ವಿಶೇಷ ಗೊತ್ತೇ ಆಗಲ್ಲ, ಅಂಗವಿಕಲರು ಹಾಸ್ಪಿಟಲೈಸ್ ಆಗಿದ್ದಾರೆ, ಅಂಥ ಸಂದರ್ಭದಲ್ಲಿ ನಮ್ಮ AEROಗಳಿಗೆ ಹೋಗಿ ಬರ್ತಾರೆ.